ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 418ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮನ ಬಾಣ ಏಟದಿಂದ ಪ್ರಾಣ ಬಿಡುತ್ತಿರುವ ವಾಲಿ ರಾಮನನ್ನು ಹಲವಾರು ಪ್ರಶ್ನೆಗಳ ಕೇಳುವ ಮೂಲಕ ತನ್ನ ವಧೆಗೆ ಕಾರಣ ಕೇಳಿರ್ತಾನೆ. ಅವನ ಎಲ್ಲ ಪ್ರಶ್ನೆಗಳಿಗೂ ರಾಮ ಅವನಿಗೆ ಮನವರಿಕೆ ಆಗುವಂಗೆ ಉತ್ತರಗಳನ್ನು ಕೊಡ್ತಾ ಇರ್ತಾನೆ. ಮುಂದೆ ಅದನ್ನೇ ಮುಂದುವರಿಸಿ, ನೀನೊಬ್ಬ ವನಚರ ಕ್ರೂರ ಪ್ರಾಣಿ, ಯುದ್ಧ ಮಾಡುವ ಪ್ರಾಣಿಯೊಂದಿಗೆ ಭೇಟಿಯಾಡುವರು. ನೀವು ಇಬ್ಬರು ಯುದ್ಧ ಮಾಡುವಾಗ ಮರದ ಹಿಂದಿನಿಂದ ನಾನು ನಿನಗೆ ಕ್ರೂರ ಪ್ರಾಣಿಯನ್ನು ಭೇಟಿಯಾಡಿದಂತೆ ನಾನು ಭೇಟಿಯಾಡಿದೆ. ಯಾಕಂದ್ರೆ ನೀನು ಒಬ್ಬ ಕ್ರೂರ ಪ್ರಾಣಿ. ಮುಂದೆ ಹೇಳ್ತಾನೆ, ಗಿಡದಲ್ಲೇ ಅವಿತುಕೊಂಡು ನಾನು ನಿನ್ನ ಭೇಟಿಯಾಡಿರುವೆ, ಚರ್ಮ ಮಾಂಸಕ್ಕಾಗಿಲ್ಲ. ಅಲ್ಲಿ ವಾಲಿ ಹೇಳಿರ್ತಾನೆ, ನಿನ್ನನ್ನು ಭೇಟಿ ಮಾಡಿದೀಗ ನಾನು ಕೊಲೆ ಮಾಡಿದೆ, ನಿನ್ನ ಎಲುವು ನಿನಗೆ ಬರುವುದಿಲ್ಲ, ಚರ್ಮ ಬರುವುದಿಲ್ಲ, ಮಾಂಸ ಬರುವುದಿಲ್ಲ. ಪ್ರಾಣಿ ಬೇಟೆಯಾಡ್ತಾರೆ, ಅದು ಹೊಕ್ಕಾಗಿ ಮಾಡಿರ್ತಾರೆ, ಆಹಾರಕ್ಕಾಗಿ ಮಾಡಿರ್ತಾರೆ. ನೀ ಅದಕ್ಕಾಗಿ ನಾನು ಮಾಡಿದಂಥ ಪ್ರಶ್ನೆ ಹೇಳ್ತಾ ಅವಾಗ ಹೇಳ್ತಾನೆ, ನೀವು ನೋಡು, ನಿನ್ನ ಮಾಂಸ, ನಿನ್ನ ಚರ್ಮ, ನಿಂದು ಏನೂ ನನಗೆ ಬರುವುದಿಲ್ಲ, ಉಪಯೋಗ ಆಗುವುದಿಲ್ಲ. ನಾನು ನಿನ್ನನ್ನು ಒಂದು ಕ್ರೂರ ಪ್ರಾಣಿ ಹೊಡೆದಂತೆ ಹೊಡೆದ್ದೇನೆ. ಯಾಕಂದರೆ ನೀನೊಬ್ಬ ಕ್ರೂರ ಮನುಷ್ಯ, ಕ್ರೂರ ಪ್ರಾಣಿಯಂತೆ ವರ್ತನೆ ಮಾಡಿರುತ್ತಿ. ಮುಂದುವರೆದು ಹೇಳ್ತಾನೆ, ನೈತಿಕ ಧರ್ಮದಿಂದ ಬಂಧಿತ ನಾನು ನಿನ್ನ ಬೇಟೆಯಾಡಿ ನಿನ್ನ ದುಷ್ಕೃತ್ಯಕ್ಕಾಗಿ. ನನಗೆಲ್ಲ ನೈತಿಕತೆ ಗೊತ್ತಿದೆ, ಸರಿ ಯಾವುದು ತಪ್ಪು ಯಾವುದು ಎಲ್ಲ ಪರಿಜ್ಞಾನ ನನಗಿದೆ. ಅದರ ಮಧ್ಯೆ ನಾನು ಎಲ್ಲ ತಿಳ್ಕೊಂಡೇ ನಾನು ನಿನ್ನನ್ನು ಬೇಟೆಯಾಡಿದ್ದು, ಕೊಂದದ್ದು ನಿನ್ನ ದುಷ್ಕೃತ್ಯಕ್ಕಾಗಿ. ದುಷ್ಕೃತ್ಯ ಯಾವುದನ್ನು ಹೇಳಿರ್ತಾನೆ. ನೀನು ನಿನ್ನ ತಮ್ಮನಾದ ಸುಗ್ರೀವನ ರಾಜ್ಯವನ್ನಷ್ಟೇ ಅಲ್ಲ, ಅವನ ಹೆಂಡತಿನ ಸಹಿತ ಕಸ್ಕೊಂಡು ಅವಳ ಮೇಲೆ ಬಲಾತ್ಕಾರ ಮಾಡಿದೀಯಾ. ತಮ್ಮನ ಹೆಂಡತಿಯೇ ಸೊಸೆ ಪುತ್ರಿಗೆ ಸಮಾನ, ಮಗಳಿಗೆ ಸಮಾನ. ನೀನು ಮಗಳ ಮೇಲೆ ಅತ್ಯಾಚಾರ ಮಾಡ್ತೀಯ ಅಂದರೆ ನೀನೊಬ್ಬ ಕ್ರೂರ ಪ್ರಾಣಿ. ಅದಕ್ಕೆ ಇಂಥ ಕ್ರೂರ ಪ್ರಾಣಿಗಳಿಗೆ ಮರಣದಂಡನೆ ಕೊಡುವುದೇ ಯೋಗ್ಯ. ಅದಕ್ಕೆ ನಾನು ನಿನ್ನನ್ನು ಹೊಡೆದೆ, ಒಂದು ಕ್ರೂರ ಪ್ರಾಣಿ ಬೇಟೆಯಾಡಿದಂತೆ ಬೇಟೆ ಆಡಿದೆ ಅಂಥೇಳಿ ರಾಮ ವಾಲಿಗೆ ಹೇಳ್ತಾನೆ. ರಾಮನ ನುಡಿ ಕೇಳಿ ವಾಲಿ ಕೋಪಿಸದೆ ರಾಮನಿಗೆ ಕೈ ಮುಗಿದು ಮನವರಿಕೆ ಮಾತುಗಳನ್ನು ಆಡಿದ. ಅವು ಗೊತ್ತಾಯ್ತು, ರಾಮನ ಏನು ಅವನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಲ್ಲ. ಅವನಿಗೆ ಮನವರಿಕೆ ಅಂತ, ಹೌದು ನಾನು ಅನೈತಿಕ ವ್ಯವಹಾರಗಳನ್ನು ಮಾಡಿನ, ದುಷ್ಕೃತ್ಯಗಳನ್ನು, ಪಾಪದ ಕೆಲಸಗಳನ್ನು ಮಾಡಿರುವೆ. ಅದಕ್ಕಾಗಿ ನನಗೆ ಮರಣದಂಡನೆಯನ್ನು ರಾಮ ಕೊಟ್ಟದ್ದು ಸರಿ ಇದೆ ಅನ್ನುವಂಗೆ ಮನವರಿಕೆ ಹಾಕ್ಕೊಂಡು ಅವಾಗ ಅವನು ಮಾತಾಡ್ತಾನೆ. ರಾಘವ ದುಷ್ಟನನ್ನು ಶಿಷ್ಯನೆಂದು ವಾದಿಸಿದರು, ದುಷ್ಟನನ್ನು ಶಿಷ್ಟನೆಂದು ವಾದಿಸಿದರು ಅವನು ಶಿಷ್ಟನಾಗಲಾರ. ತಿಳಿಯದೆ ಆಡಿದೆ ಕೋಪದ ನಿನಗೆ. ನಾನೇನೋ ನೀನು ತಿಳ್ಕೊಂಡ, ಏನೇನೋ ಅಂದುಬಿಟ್ಟೆ ನಿನ್ನ ಹೇಸುವ ಒಂದು ದರ್ಪದಲ್ಲಿ. ಅದಕ್ಕೆ ನಾನೊಬ್ಬ ದುಷ್ಟ. ಮಾತಿನಲ್ಲಿಯೂ ಕೂಡ ನಾ ಏನೇನೋ ನಿನಗೆ ಪಾರಮಾರ್ಥದ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನನ್ನ ಕೃತ್ಯದಿಂದ ನೋಡಬೇಕು, ಪಾಪದ ಕೃತ್ಯದಿಂದ ನೋಡಬೇಕಾದ್ರೆ ನಾನು ಎಂದೂ ಶಿಷ್ಟನಾಗಲಾರ. ಅದಕ್ಕೆ ನನಗೆ ಗೊತ್ತಾಯಿತು, ನಾವೊಬ್ಬ ಒಳ್ಳೆ ಮನುಷ್ಯ ಅಲ್ಲ, ನನ್ನ ಕೃತ್ಯದಿಂದ ನಾನೊಬ್ಬ ಕೆಟ್ಟ ಮನುಷ್ಯ ಅನ್ನುವಂಥದ್ದು ಮನವರಿಕೆಯನ್ನು ನೀನು ಮಾಡಿಕೊಟ್ಟಿದ್ದೀಯ. ಅದಕ್ಕೆ ಯಾವ ದುಷ್ಟ, ಕೆಟ್ಟ, ಪಾಪಿಷ್ಟ, ಅಪರಾಧಿ, ನಾ ಅಪರಾಧ ಮಾಡಿಲ್ಲ, ನಾ ಒಳ್ಳೆಯವಾದನಂತೆ ಎಷ್ಟೇ ವಾದ ಮಾಡಿದರೂ ಕೂಡ ಅವನು ಎಂದೂ ಶಿಷ್ಟನಾಗುವುದಿಲ್ಲ. ದುಷ್ಟನಾಗೇ ಉಳಿತಾನೆ. ಧರ್ಮ ಅರ್ಥ ಕಾಮ ಮೋಕ್ಷ ಬಲ್ಲವನಿ, ಮನವರಿಕೆ ಮಾಡಿಕೊಟ್ಟೆ ನನ್ನ ಅಧರ್ಮ. 4 ಪುರುಷಾರ್ಥಗಳ ಬಗ್ಗೆ ಹೇಳಿದೆಯಾ, ಅದರಿಂದ ನನಗೆ ಮನವರಿಕೆ ಆಯ್ತಲ್ಲ. ನಾನು ಎಸಗಿದ್ದು ಧರ್ಮನಿಷ್ಠೆ ಅಲ್ಲ, ಧರ್ಮ ಕಾರ್ಯ ಅಲ್ಲ, ನಾನು ಎಸಗಿದ್ದು ಅಧರ್ಮ ಕಾರ್ಯ ನಂದ ಬಗ್ಗೆ ನೀನು ಮನವರಿಕೆ ಮಾಡಿಕೊಟ್ಟಿದ್ದೀಯಾ. ಚಿಂತೆ ಇಲ್ಲ ನನಗೆ, ನಾನಂತೂ ಸಾಯ್ತೇನೆ, ನನ್ನ ಬಗ್ಗೆ ಏನು ಚಿಂತೆ ಇಲ್ಲ. ನಾ ಏನು ಕೇಳೋದಿಲ್ಲ, ನನಗೆ ಹೊಳೆ ಜೀವ ಮಾಡೋದು ಇಂಥದ್ದು ಏನೂ ಇಲ್ಲ.
ನನ್ನ ಬಗ್ಗೆ ಅಂತೂ ಏನೂ ಚಿಂತೆ ಇಲ್ಲ ನನಗೆ. ನನ್ನ ಪತ್ನಿ ತಾರಾಳ, ಅಂಗದ ನನ್ನ ಮಗ ಸದ್ಗುಣಿ, ಅವರ ಚಿಂತೆ ನನಗೆ. ನಾನು ಸಾಯ್ತಾ ಇದ್ದೇನೆ, ನಾನು ಸತ್ತ ನಂತರ ನನ್ನ ಮನಸ್ಸಿನಾಗಿರುವಂಥ ಚಿಂತೆ ಏನಪ್ಪ ಅಂದ್ರೆ, ನನ್ನ ಮಡದಿಯಾದಂಥ ತಾರಾಳ ಬಗ್ಗೆ. ನನ್ನ ಮಗ ಇನ್ನೂ ಸಣ್ಣ ಮಗ ಅದಾನ, ಹುಡುಗಾಟದ ಮಗ ಅದಾನ, ಅವರಿಬ್ಬರ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇದೆ, ನನ್ನ ಬಗ್ಗೆ ಏನೂ ಚಿಂತೆ ಇಲ್ಲ ರಾಮ ಅಂಥೇಳಿ ರಾಮನಲ್ಲಿ ಬೇಡ್ಕೊಳ್ತಾನೆ. ಬಾಲ್ಯದಿಂದ ಬೆಳೆಸಿರುವ ಅವನ ವಾತ್ಸಲ್ಯದಿ ನನ್ನ ಕಾಣದೆ ಬತ್ತಿ ಹೋಗುವ ಸರೋವರಂತೆ. ಅಂಗದನ ಬಹಳ ವಾತ್ಸಲ್ಯದ ಪ್ರೀತಿಯಿಂದ ಮುದ್ದು ಮಾಡುತ್ತಾ ಅವನನ್ನ ನಾನು ಬೆಳೆಸಿದನಪ್ಪ, ನನ್ನ ಮುದ್ದಿನ ಮಗ. ನನ್ನ ಮೂತಿ ನೋಡಲಿಲ್ಲ ಅಂದ್ರೆ ನಾನು ಸತ್ತ ನಂತರ ಹೇಗೆ ನೀರು ಬತ್ತಿದ ಸರೋವರ ಕಾಣಿಸ್ತದಲ್ಲ, ಹಂಗೆ ಅವನು ಕೂಡ ಆ ಸರೋವರದಂತೆ ನಾನಿಲ್ಲದೆ ಬತ್ತಿ ಹೋಗ್ತಾನೆ ನನ್ನ ಮಗ ಅಂತ ವಾಲಿ ರಾಮನಿಗೆ ಹೇಳ್ತಾನೆ. ಓ ರಾಮ, ಅಂಗದ ಹುಡುಗಾಟ ಬುದ್ಧಿಯವ, ಇನ್ನೂ ತಾರಾಳ ಮಗನಿಗೆ ನಿನ್ನ ರಕ್ಷೆ ಬೇಕು. ನನ್ನ ಮಗ ಇನ್ನೂ ಸಣ್ಣವದನ, ಇನ್ನೂ ಹುಡುಗಾಟ ಬುದ್ಧಿ ಅದ, ಅವನಲ್ಲಿ ತಿಳುವಳಿಕೆ ಇಲ್ಲ. ಅದಕ್ಕೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ನಿನ್ನ ರಕ್ಷಣೆಯ ಅವಶ್ಯಕತೆ ಇದೆ. ನೋಡಿ, ವಾಲಿ ಸಾಯುವ ಹೇಳಿದಾಗ ಹೆಂಡತಿ ಮತ್ತು ಮಗನ ರಕ್ಷಣೆಯ ಜವಾಬ್ದಾರಿಯನ್ನು ರಾಮನಿಗೆ ಕೊಡ್ತಾ ಇದ್ದಾನೆ. ರಾಮನಿಗೆ ನೀನು ಮಾಡಬೇಕು ಅಂತ ಅವನಲ್ಲಿ ಅರಿಕೆ ಮಾಡ್ತಾ ಇದ್ದಾನೆ. ಸರಿ ತಪ್ಪು ಬಲ್ಲವ ನೀನು ಓ ರಾಮ, ಸುಗ್ರೀವ ಮತ್ತು ಅಂಗದನಿಗೆ ಸಹಾನುಭೂತಿ ತೋರಿಸು. ನಿನ್ನ ಬಗ್ಗೆ ನಾನು ಏನು ಹೇಳೋದಿಲ್ಲ, ಎಲ್ಲ ಗೊತ್ತಿದೆ ನಿನಗೆ. ಧರ್ಮ ಅಂದರೆ ಏನು ಗೊತ್ತಿದೆ, ಸರಿ ಅಂದರೆ ಏನು ತಪ್ಪು ಅಂದರೆ ಗೊತ್ತಿದೆ. ಆದರೆ ನನ್ನ ಮಗನ ಜವಾಬ್ದಾರಿ ನಿನಗೆ ಕೊಟ್ಟು ಹೊಂಟೇನೆ. ನಿನ್ನ ಸ್ನೇಹಿತನಾದಂಥ ಸುಗ್ರೀವ ಮತ್ತು ಅಂಗದನಲ್ಲಿ ಯಾವುದೇ ವ್ಯತ್ಯಾಸವನ್ನು ಕಾಣಬೇಡ, ಅವರಿಬ್ಬರನ್ನು ಸಮನಾಗಿ ಕಾಣಬೇಕಂಥೇಳಿ ರಾಮನಲ್ಲಿ ವಾಲಿ ಕೇಳ್ಕೊಳ್ತಾನೆ. ಭರತವ ಲಕ್ಷ್ಮಣರಂತೆ ಕಾಣು, ಸುಗ್ರೀವ ಮತ್ತು ಅಂಗದರನ್ನು ರಾಮ. ಯಾವ ರೀತಿ ನಿನ್ನ ಸಹೋದರರಾದಂಥ ಭರತ ಮತ್ತು ಲಕ್ಷ್ಮಣರ ಸಮದೃಷ್ಟಿಯಿಂದ ಹೆಂಗೆ ನೀನು ನೋಡ್ತೀಯ, ಅವ್ರ ಮಧ್ಯದಲ್ಲಿ ಏನೇ ವ್ಯತ್ಯಾಸ ಮಾಡುವುದಿಲ್ಲ, ಭೇದ ಭಾವ ಮಾಡುವುದಿಲ್ಲ, ಅದೇ ರೀತಿ ಸುಗ್ರೀವ ಮತ್ತು ನನ್ನ ಮಗನಾದ ಅಂಗದನ ನಡುವೆ ಯಾವುದೇ ಭೇದ ಭಾವ ಮಾಡದೆ ನನ್ನ ಮಗನಿಗೆ ನೀನು ರಕ್ಷಣೆ ಕೊಡಬೇಕು. ನಿನ್ನ ರಕ್ಷಣೆಯಲ್ಲಿ ನನ್ನ ಹೆಂಡತಿ ಮತ್ತು ಮಗನನ್ನು ಕೊಡ್ತಾ ಇದ್ದೇನೆ ಅಂಥೇಳಿ ಅವನು ರಾಮನಲ್ಲಿ ಮನವಿ ಮಾಡಿಕೊಳ್ತಾನೆ. ಮುಂದುವರೆದು, ಸುಗ್ರೀವನೊಂದಿಗೆ ನಾ ತಪ್ಪಾಗಿ ವರ್ತಿಸಿದಂತೆ ನನ್ನ ತಾರಾಳೊಂದಿಗೆ ಸುಗ್ರೀವ ವರ್ತಿಸಿದಂತೆ ನೋಡು. ಮತ್ತೊಂದು ಜವಾಬ್ದಾರಿ ಆಗಿ ನಮ್ಮ ತಮ್ಮನ ಓಡಿಸಿದ್ನೇ ರಾಜ್ಯಕ್ಕೆ ಸೂಣಿ ಅಷ್ಟೇ ಅಲ್ಲ, ಅವನ ಹೆಂಡತಿಯಾದಂಥ ರೂಮಾಳ ಮೇಲೆ ನಾನು ಬಲಾತ್ಕಾರ ಮಾಡಿದೆ. ತಮ್ಮನ ಹೆಂಡತಿ ಅಂತ ಹೋಯಿತು, ಅದಕ್ಕೆ ನೀನು ನನಗೆ ಮನವರಿಕೆ ಮಾಡಿಕೊಟ್ಟು. ನಾ ತಪ್ಪನ್ನು ಎಸಗಿದನು, ನಾ ಎಸಗಿದಂಥ ತಪ್ಪನ್ನು ಸುಗ್ರೀವ ಮಾಡಬಾರ್ದು. ಯಾಕಂದರೆ ತಾರ ಅಣ್ಣನ ಹೆಂಡತಿ. ಇಲ್ಲಿ ಮತ್ತೆ ಅದೇ ಬಂತು ನೋಡ್ರಿ, ಆಗಲೇ ನೀವು 3 ಜನ ಪಿತ್ರರು 3 ಜನ ಪುತ್ರರು ಹೇಳಿ ವಾಲ್ಮೀಕಿ ಸ್ಪಷ್ಟವಾಗಿ ಹೇಳ. ಹಿರಿಯ ಅಣ್ಣ ಅಂದರೆ ತಂದೆ ಹೆಂಡತಿ ಯಾರು? ಹಿರಿಯ ಅಣ್ಣನ ತಂದೆ. ಹಿರಿಯ ಅಣ್ಣನ ಹೆಂಡತಿ ಯಾರು ಅಂದರೆ ತಾಯಿಗೆ ಸಮಾನ. ಈಗ ಸುಗ್ರೀವಿಗೆ ತಾರಾಳು ತಾಯಿಯ ಸಮಾನ. ಮತ್ತು ಇವನು ಅಣ್ಣನ ಮಗ ಇದ್ದಾನಲ್ಲ ಯಾರು ಅಂಗದ ಅವನಿಗೆ ಪುತ್ರನ ಸಮಾನ. ಅವರಿಬ್ಬರೂ ನೀನು ಅವಳನ್ನು ತಾಯಿಯಂತೆ ಇವನನ್ನು ಮಗನಂತೆ ಸಂಭಾಳಿಸ್ಕೊಂಡು ಹೋಗೋದು, ರಕ್ಷಣೆ ಮಾಡ್ಕೊಂಡು ಹೋಗೋದು. ಇದನ್ನು ನೀನೇನು ಮಾಡಬೇಕಂದ್ರೆ ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಡಬೇಕು. ನಾನು ಮಾಡಿದ ತಪ್ಪನ್ನೇ ಸುಗ್ರೀವ ಮಾಡದಂತೆ. ಯಾಕಂದ್ರೆ ಅನ್ಸತ್ತು ಹೋದಂದರೆ ಇವಂಗೆಲ್ಲಿ ಪಟ್ಟು ಕಟ್ಟನು. ಯಾಕೆ ಗಂಡ ಮಗ ದೊಡ್ಡ ಅವನೇ ಹಿರಿಯ ಮಗ, ಆ ಕುಟುಂಬ ವಂಶದ ಹಿರಿಯ ಮಗನ ಅಂಗದ. ಅಧಿಕಾರದ ಆಶೆಗಾಗಿ ಅಂಗದ ನಾವು ಏನು ಮಾಡಿಸ್ಬೋದು, ಕೊಲೆ ಮಾಡಿಸ್ಬೋದು, ಹತ್ಯೆ ಮಾಡಿಸ್ಬೋದು, ಅಥವಾ ಓಡಿಸಿಬಿಡ್ಬೋದು. ನಾ ಹೆಂಗೆ ವಾಲಿ ಹೇಳ್ತಾನೆ, ನಾ ಹೆಂಗೆ ಸುಗ್ರೀವನ ಓಡಿಸಿಲ್ಲ ಹಂಗೆ ಅವನು ರಾಜ್ಯದ ಲಾಸಿಗಾಗಿ ನನ್ನ ಮಗನ ಓಡಿಸಬಾರ್ದು. ನಾ ಹೆಂಗೆ ಅವನ ಹೆಂಡತಿ ಮೇಲೆ ಬಲಾತ್ಕಾರ ಮಾಡಿದ್ದಾನೆ, ಅದೇ ರೀತಿ ನನ್ನ ಮಡದಿಯಾದಂಥ ತಾಳ ಮೇಲೆ ಅವನು ಬಲಾತ್ಕಾರ ನಾ ಮಾಡಿದ ತಪ್ಪನ್ನೇ ಸುಗ್ರೀವ ಮಾಡಬಾರ್ದು ರಾಮ. ಇದು ಜವಾಬ್ದಾರಿ ನಿನಗೆ ಕೊಡ್ತಾ ಇದ್ದೀನಿ, ಇದನ್ನು ನೀನು ಸುಗ್ರೀವನಿಗೆ ಎಚ್ಚರಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾನೆ. ನನ್ನ ತಾರಾಳೊಂದಿಗೆ ಸುಗ್ರೀವ ವರ್ತಿಸಂತ ನೋಡು, ನಿನ್ನ ಕೃಪಾಶೀರ್ವಾದ ಪಡೆಯುವ ಯೋಗ್ಯನು, ಇಡೀ ರಾಜ್ಯ ಮತ್ತು ವಿಶ್ವವನ್ನೇ ಆಳುವನು. ಯಾರ ಮೇಲೆ ನಿನ್ನ ಕೃಪೆ ಇದೆ ರಾಮ, ಅವನು ಇಡೀ ವಿಶ್ವವನ್ನೇ ಆಳುವಂಥ ಯೋಗ್ಯತೆಯನ್ನು ಹೊಂತಾನ. ಇಲ್ಲಿ ಇನ್ನೊಂದು ಅಲ್ಲೇನು ಹೇಳ್ತಾನೆಂದರೆ, ಸುಗ್ರೀವನ ಮೇಲೆ ನಿನ್ನ ಕೃಪೆ ಇದೆ, ಅವನು
ಇಡೀ ವಿಶ್ವವನ್ನೇ ಆಳುವಂತಹ ಸಬಲತೆಯನ್ನು ಹೊಂದಾನ. ನಿನ್ನ ಆಶೀರ್ವಾದ ಯಾರ ಮೇಲೆ ಬರ್ತದೆ ಅವರೆಲ್ಲರೂ ಸಬಲರಾಗ್ತಾರೆ ಅಂತ ಹೇಳ್ತಾನೆ. ತಾರಾ ಬೇಡವೆಂದರು ಸುಗ್ರೀವನ ಕರೆಗೆ ಹೋಗೊಟ್ಟು ನನ್ನ ಬಾಣದಿ ಹತನಾದೆ, ನಿನ್ನ ಬಾಣದಿ ಹತನಾದೆ ಓ ರಾಮ. ತಾರಾ ಎಷ್ಟು ಹೇಳಿ ಆಕೆ ಹೋಗಬೇಡ ಅಂಥೇಳಿ, ಆದರೂ ಆಕೆ ಮಾತನ್ನು ಮೀರಿ ಸುಗ್ರೀವನ ಕರೆಗೆ ಹೋಗೊಟ್ಟು ನಾವು ಜೊತೆ ಯುದ್ಧಕ್ಕೆ ಬಂದು ನಿನ್ನ ಬಾಣಿಂದ ನಾಗತ್ತಿರುವೆ ಅಂಥೇಳಿ ರಾಮನಿಗೆ ವಾಲಿ ಹೇಳ್ತಾನೆ. ಸ್ತಬ್ಧರಾದರು ಒಂದು ಕ್ಷಣ ವಾಲಿ ಮತ್ತು ರಾಮ. ಇಬ್ಬರು ದೊಡ್ಡ ಸಂವಾದ ನಡೆದೈತಿ. ಒಂದು ಕ್ಷಣ ಅವನು ಸ್ತಬ್ಧ ಆಗಿಬಿಡ್ತಾನೆ, ಸುಮ್ಮನಾಗಿಬಿಡ್ತಾನೆ. ರಾಮನು ಸುಮ್ಮನಾಗಿ ನಿಲ್ತಾನೆ. ಪುನಃ ರಾಮ ವಾಲಿಗೆ ನುಡಿದ. ಒಂದು ಕ್ಷಣ ಆದ ಕೂಡಲೇ ವಾಲಿಗೆ ರಾಮ ಹೇಳ್ತಾನೆ, ದುಃಖಿಸಬೇಡ, ನಿನ್ನ ಪತ್ನಿ, ಮಗ, ಸ್ನೇಹಿತರ ಬಗ್ಗೆ ಧರ್ಮದಂತೆ ವರ್ತಿಸಲಾಗುವುದು ಅವರೊಂದಿಗೆ. ನೀನು ನಿನ್ನ ಬಗ್ಗೆ ಅಲ್ಲ, ನಿನ್ನ ಮಡದಿ ಬಗ್ಗೆ, ಮಗನ ಬಗ್ಗೆ, ನಿನ್ನ ಸ್ನೇಹಿತರ ಬಗ್ಗೆ ಅಷ್ಟೇ ಮುಖ್ಯ ಇರ್ತದೆ. ವಾಲಿ ಸ್ನೇಹಿತರ ಬಗ್ಗೆನೂ ಮುಖ್ಯ ಇರ್ತದೆ. ಯಾಕಂದರೆ ಸುಗ್ರೀವ ಏನು ಮಾಡ್ಬೋದು, ನಮ್ಮ ಅಣ್ಣಗೆಲ್ಲ ನೀವು ಅಗದಿ ಕಸ ಇದ್ರಿ ಅಂತ ಹೇಳಿ ಅವನಿಗೆ ಇವನು ವರಿಯಾಗಿರ್ತಾರೆ. ಅದಕ್ಕೆ ಅವ್ರಿಗೂ ವಾಲಿ ಸ್ನೇಹಿತರಿಗೂ ಇದರಿಂದ ತೊಂದರೆ ಆಗಿರಬಾರ್ದು. ಅದಕ್ಕೆ ಈ ಮೂರು ಜನರನ್ನು ಅಂದರೆ ಮಡದಿ, ಮಗ ಮತ್ತು ಸ್ನೇಹಿತರಿಗೆ ಯಾವುದೇ ಸುಗ್ರೀವನಿಂದ ತೊಂದರೆ ಆಗದಂತೆ ನೋಡಬೇಕು ಅಂತ ಹೇಳ್ತಾನೆ. ನಿನಗೆ ಸಹಾಯವಾದಂತೆ ಅಂಗದ ಸುಗ್ರೀವನಿಗೆ ನಿನಗೆ ಸಹಾಯ ಮಾಡಲಿ. ನೀನು ಹೆಂಗೆ ಸುಗ್ರೀವ ಸಹಾಯ ಮಾಡಿದಿಲ್ಲ ಹಂಗೆ ಅಂಗದ ನನ್ನ ಮಗ ಸುಗ್ರೀವನಿಗೂ ಸಹಾಯ ಮಾಡ್ತಾನೆ ಮತ್ತು ನಿನಗೂ ನಿನ್ನ ಸೇವೆಯನ್ನು ನನ್ನ ಮಗ ಮಾಡ್ತಾನೆ. ನನಗೆ ಸಹಾಯ ಮಾಡಲಿ ಅಂದರೆ ರಾಮ ಹೇಳ್ತಾನೆ, ನನಗೆ ಅವನು ಸಹಾಯ ಮಾಡಲಿ ಅಂತ ಹೇಳ್ತಾನೆ. ಯಾರು? ಅಂಗದ. ಮುಂದುವರೆದು ಹೇಳ್ತಾನೆ, ಧರ್ಮಿಷ್ಠ ರಾಮನ ನುಡಿ ಕೇಳಿ ವಾಲಿ ನುಡಿದ, ಓ ರಾಮ, ತಿಳಿಯದೆ ದೂಷಿಸಿದೆ ನಿನ್ನ ಕ್ಷಮಿಸುವೆನ್ನ ಓ ಮಾನವ ಶ್ರೇಷ್ಠನೇ. ನೀವೊಬ್ಬ ಪುರುಷೋತ್ತಮನಿದೆಯ, ಮಾನವ ಶ್ರೇಷ್ಠ ಪುರುಷೋತ್ತಮ. ನಿನ್ನ ಯಾಕೆ ನಿನ್ನ ಉದ್ದೇಶ, ನಿನ್ನ ಗುಣಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನನಗೆಲ್ಲ ತಿಳಿದು ಹೋಯಿತು. ಅದಕ್ಕೆ ನಾನು ನನ್ನ ದುಷ್ಕೃತ್ಯಗಳ ಬಗ್ಗೆ ಮನವರಿಕೆಯಾಗಿದೆ. ನನಗೆ ಇನ್ನೇನು ಚಿಂತೆ ಇಲ್ಲ. ನಾನು ಸಾಯಲಿಕ್ಕೆ ತಯಾರಿದ್ದೇನೆ, ಸಾವನ್ನು ಸ್ವೀಕಾರ ಮಾಡ್ತೇನೆ. ಆದರೆ ನೀನು ಮಾತ್ರ ನನ್ನ ಮಗ, ನನ್ನ ಮಡದಿ ಮತ್ತು ನನ್ನ ಸ್ನೇಹಿತರಿಗೆ ಸುಗ್ರೀವನಿಂದ ರಕ್ಷಣೆ ಕೊಡಬೇಕು, ಅವರಿಗೆ ಆಶ್ರಯ ಕೊಡಬೇಕಂತ ಹೇಳಿ ರಾಮನಲ್ಲಿ ಪುನಃ ವಾಲಿ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಏನು ಬೆಳವಣಿಗೆ ಆಗ್ತಿದೆ ಮುಂದೆ? ತಾರಾ ಆಯಿತು, ಸುಗ್ರೀವ ಆಯಿತು, ಅಂಗದ ಆಯಿತು. ರಾಮನ ಜೊತೆಗೆ ಏನೆಂದು ಸಂವಾದ ಮಾಡ್ತಾರೆ ಅನ್ನೋದನ್ನು, ಯಾವ ವಿಚಾರಗಳನ್ನು ವಾಲ್ಮೀಕಿ ಆ ಪ್ರಸಂಗಗಳ ಮೂಲಕ ಲೋಕಕ್ಕೆ ತಿಳಿಸ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.